ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ರೆಡ್ಡಿ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಕುಕಿಂಗ್ ಲಾಗ್ ಮಾಡ್ತಿದ್ದೀನಿ. ಏನಂತಂದರೆ ಪಲಾವ್ ಮಾಡೋಣ ಅಂತ. ತುಂಬ ಚೆನ್ನಾಗಿರುತ್ತೆ ನನ್ನ ರೆಸಿಪಿ. ನೋಡಿ ಟ್ರೈ ಮಾಡಿ. ಬನ್ನಿ ಗೈಸ್ ಮಾಡೋಣ. ಗೈಸ್, ಇದಕ್ಕೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ನೀವೆಷ್ಟು ತರಕಾರಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಮಿಕ್ಸಿ ಮಾಡೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಇದು ಪುದೀನ, ಇದು ಏನು ಮಸಾಲ ಐಟಮ್ಸ್. ಇಲ್ಲಿ ನಾನು 2 ಗ್ಲಾಸ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿನ ಮುಂಚೆನೆ ನೆನೆ ಹಾಕಿದ್ದೀನಿ. ತೊಳೆದ್ಬಿಟ್ಟು ಒಂದು 2-3 ಸತಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಬನ್ನಿ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ 1-1.5 ಆಗೋಷ್ಟು ಟೊಮ್ಯಾಟೊ, ದೆನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಖಾರ ಇರೋದ್ರಿಂದ ನಾನು ಜಸ್ಟ್ 3 ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬೋದು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ದೆನ್ ಇಲ್ಲಿ ಬೆಳ್ಳುಳ್ಳಿ 2 ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ದೆನ್ ಇದು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇದು ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಚಕ್ರಮೊಗ್ಗು ಇಷ್ಟು ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪಾಪು ತಿಂತಾಳಲ್ವ, ಸ್ವಲ್ಪ ಖಾರ ಇರುತ್ತೆ. ಇದೆಲ್ಲ ಜಾಸ್ತಿ ಹಾಕೋದ್ರಿಂದ ಖಾರ ಇರುತ್ತೆ. ಮತ್ತು ಇದು ನಾನು ತೊಳೆದಿಟ್ಕೊಂಡಿದ್ದೀನಿ ಮಿಂಟ್, ಪುದೀನ ಸೊಪ್ಪು. ಸೊ ಇದನ್ನು ಸ್ವಲ್ಪ ಒಗ್ಗರಣೆಗೊಳಿಸ್ಕೊತೀನಿ. ಸ್ವಲ್ಪ ಇದಕ್ಕೆ ಹಾಕ್ತೀನಿ ಮಿಕ್ಸಿ ಮಾಡೋಕ್ಕೆ. ಒಂದು ಅರ್ಧ ಉಪ್ಪಾಗೋಷ್ಟು ಕಾಯಿನ ತೊಗೊಂಡಿದ್ದೀನಿ, ಕಾಯಿ ಪೀಸಸ್. ಪಲಾವ್ಗೆ ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಸೊ ಇಷ್ಟು ನಾನು ಮಿಕ್ಸಿ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಒಂದು 2 ಸುತ್ತು ಹಾಕಿದ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಒಂದು 2-3 ಸುತ್ತು ಹಾಕಿದ ಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ರುಬ್ಕೊಳೋದು ರೆಡಿ ಆಯಿತು. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹಾಗೆ ಪಲಾವ್ ಎಲೆನ ಹಾಕಿದ್ದೀನಿ. ಹಾಗೆ ನಿಮಗೆ ಬೇಕಂದರೆ ಬಟಾಣಿ ಹಾಕ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೋಬೋದು. ನಾನು ಇಲ್ಲಿ ಹಾಕೋತಾ ಇಲ್ಲ. ದೆನ್ ಇಲ್ಲಿ ಒಗ್ಗರಣೆಗೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಎಲ್ಲ ತರಕಾರಿನ ಹಾಕೋತಾ ಇದ್ದೀನಿ. ಬೀನ್ಸ್, ದೆನ್ ಆಲೂಗಡ್ಡೆ, ಆಮೇಲೆ ಕ್ಯಾರೆಟ್. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ಹಾಕೋಬೋದು. ಎಷ್ಟು ನೀವು ತರಕಾರಿ ಹಾಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲಾವು. ನಾನಿಲ್ಲಿ ಇಷ್ಟು ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಇದಾದಮೇಲೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಪಲಾವ್ಗೆ. ಈ ಥರ ಎಲ್ಲ ಚೆನ್ನಾಗಿ ಬೇಯ್ತಾ ಇರಬೇಕು. ಅದಾದಮೇಲೆ ನಾನು ಪೇಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪೇಸ್ಟ್ನ ಸೇರಿಸಿದ ಮೇಲೆ ಕುದಿ ಬಂದಮೇಲೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನ ನಾನಿಲ್ಲೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಅರ್ಧ ಸ್ಪೂನ್ ಮೇಲೆ ಹಾಕ್ಕೊಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಿದೆ ನೋಡಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು.
ಈ ಥರ ಎಲ್ಲ ಕುದಿ ಸ್ಟಾರ್ಟ್ ಆದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 3ರಿಂದ 4 ಸ್ಪೂನ್ ಕರ್ಡ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಕರ್ಡ್ನ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಗಮ್ಮಂತಿದೆ ಗೈಸ್, ಮಾಡಿ ಟ್ರೈ ಮಾಡಿ. ಕುದಿ ಬರೋ ಟೈಮಲ್ಲಿ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. 2 ಗ್ಲಾಸ್ ಆಗೋಷ್ಟು ಅಕ್ಕಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಬೇಕು, 1ಕ್ಕೆ 2 ಅನ್ನೋ ಥರ. ಇನ್ನು ಹಾಕಿದ ಮೇಲೆ ಚೆನ್ನಾಗಿ ಈ ಥರ ತಿರುಗಿಸ್ಕೋಬೇಕು. ಅಕ್ಕಿ ಹೊಡಿಬಾರ್ದು, ನಿಧಾನಕ್ಕೆ ತಿರುಗಿಸ್ಕೋಬೇಕು, ತಳ ಹತ್ತಬಾರ್ದು. ಈ ಥರ ಅಕ್ಕಿಗೆ ಮಸಾಲ ಎಲ್ಲ ಹತ್ಕೋಬೇಕು. ಅಕ್ಕಿ ಹಾಕಿದ ಮೇಲೆ ನಾವು ಯಾಕೆ ಫಸ್ಟ್ ಅಕ್ಕಿ ಹಾಕ್ತೀವಿ ಅಂತ ಅಂದರೆ ಮಸಾಲ ಎಲ್ಲ ಹತ್ಕೊಳ್ಳಿ ಅಂತ. ಮಸಾಲ ಎಲ್ಲ ಚೆನ್ನಾಗಿ ಹತ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ. ಹಾಕ್ಕೋಬೇಕು ಗೈಸ್. ಗೈಸ್ ಇದೆಲ್ಲ ಅಕ್ಕಿಗೆ ಮಸಾಲ ಹತ್ಕೊಂಡ್ಮೇಲೆ 4 ಗ್ಲಾಸ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿ ಮತ್ತು ಸ್ವಲ್ಪ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು ಫೈನಲ್ ಟಚ್ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ತಿರುಗಿಸಿ ಕುಕ್ಕರ್ದು ಇದಾಕಬೇಕು, ಕ್ಯಾಪ್ ಹಾಕಬೇಕು. 2 ವಿಷಲ್ ಆದಮೇಲೆ ಆಫ್ ಮಾಡಬೇಕು ಗೈಸ್. ಪಲಾವ್ ರೆಡಿ ಆಗಿದೆ, ಬನ್ನಿ ಓಪನ್ ಮಾಡೋಣ. ಈ ಥರ ಆಗಿದೆ ಪಲಾವ್. ನಿಮಗೆ ಕ್ಲೋಸಪ್ಪಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಮೇಲೆ ಬಂದಿರುತ್ತೆ ಮಸಾಲ ಎಲ್ಲ, ನಾವು ಮಿಕ್ಸ್ ಮಾಡ್ಕೋಬೇಕು ಗೈಸ್. ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಾಗುತ್ತೆ. ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ರೆಸಿಪಿನ ಟ್ರೈ ಮಾಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ, ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಓಕೆ ಗಾಯ್ಸ್, ನನ್ನ ಈ ಲಾಗ್ ಇವತ್ತು ಕುಕ್ಕಿಂಗ್ ಲಾಗ್ ಆಗಿತ್ತು. ಯಾರಿಗೆಲ್ಲ ನನ್ನ ಪಲಾವ್ ಇಷ್ಟ ಆಗಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಮಾಡಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತಿದೆ. ಸೊ ಇವತ್ತಿನ ನನ್ನ ಈ ಲಾಗ್ ಕುಕ್ಕಿಂಗ್ ಲಾಗ್ ಆಗಿತ್ತು. ಯಾರಿಗೆಲ್ಲ ನನ್ನ ಕುಕ್ಕಿಂಗ್ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ಲಾಗ್ಸು ನಿಮಗೆ ಬರಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಬಾಯ್ ಬಾಯ್.